So we are unveiling the brand new logo of Rent and Go. Congratulations to the whole team for the wonderful. So we are launching Rent and Go powered by eTravelMate. Congratulations to the whole team. Thank you for bringing up such a wonderful product, Rent and Go. I request all of you to please join your hands once again, and here we go. ಎರಡನೇದು ಒಂದನೇ ವಿಷಯ ನಾನು ಹೇಳ್ತಿರೋದು, ಈ ಆ್ಯಪು ಈಗ ನಾವು ಐಟರ್ ಅಂತ ನೆಕ್ಸ್ಟು ನವಂಬರ್ ತಿಂಗಳಲ್ಲಿ ಊಬರ್ ಥರನೇ ಇನ್ನೊಂದು ಲಾಂಚ್ ಮಾಡ್ತೀವಿ. ಅದ್ರ ವಿಶೇಷ ಏನು, ಇದೇ ಟೆಕ್ನಾಲಜಿ ಆ ಟೆಕ್ನಾಲಜಿ ಮಾಡಿರುವಂಥದ್ದು ಸರ್ವಿಸ್ ಮತ್ತು ಐಟರ್ ಮಾಡುತ್ತೆ. ವಿಶೇಷತೆ ಏನಂತಂದರೆ, ಈ ಬೆಂಗಳೂರಲ್ಲಿ ಕರ್ನಾಟಕದವ್ರಿಗೆ ಮಾತ್ರ ಅಲ್ಲಿ ಆಪರ್ಚುನಿಟಿ, ಮುಂಬೈವರೆಗೆ ಆಪರ್ಚುನಿಟಿ ಇರುತ್ತೆ, ಡೆಲ್ಲಿವರೆಗೆ ಆಪರ್ಚುನಿಟಿ ಇರುತ್ತೆ. ಹಾಗಾಗಿ ಅಲ್ಲಿಯ ಸ್ಥಳೀಯವಾಗಿರುವಂಥವರಿಗೆ ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ನಮಗೆ ಬಿಸ್ನೆಸ್ ಮಾಡುವಂಥದ್ದು ಮಾಡಿಕೊಡ್ತೀವಿ. ಯಾಕಂದರೆ ಈ ಕನ್ನಡಿಗರಿಗೆ ಕೆಲಸ ಸಿಕ್ಕಿದೆ, ಬಟ್ ಅದ್ರ ಮಧ್ಯದಲ್ಲಿ 20-25% ಈ ಏಜೆನ್ಸಿಗೆ ಹೋಗುತ್ತೆ. ಆ ಏಜೆನ್ಸಿ ದುಡ್ಡನ್ನು ಕಟ್ ಮಾಡಲಿಕ್ಕೆ ಈ ಆ್ಯಪನ್ನು ನಾವು ಈಗ ಏನಾಗ್ತದೆ ಅಂತಂದರೆ, ಈ ಆಫರು ಒಂದು ಕಡೆ ಆಫರ್ ಕೊಡ್ತೀವಿ, ಇನ್ನೊಂದು ಕಡೆ ಅವ್ರಿಗೆ ಗೊತ್ತಿಲ್ಲ ದುಡ್ಡು ತೊಗೊಳ್ತಿದ್ವಿ. ಇದು ಈಗಿನ ಪರಿಸ್ಥಿತಿ ನಡೀತಿರೋದು. ಈಗ ಆಫರು ಯಾರು ಕೂಡ ಈಗ 100 ರೂಪಾಯಿ ಐಟಮ್ನ 80 ರೂಪಾಯಿಗೆ ಮಾರಲಿಕ್ಕಾಗಲ್ಲ. 100 ರೂಪಾಯಿ ಈಗ ಡೀಸೆಲ್ ರೇಟ್ ಎಲ್ಲರಿಗೂ ಒಂದೇ, ಸರ್ವಿಸ್ ಟ್ಯಾಕ್ಸು ಸೇಮ್ ಎಲ್ಲರೂ ಒಂದೇ ಇದೆ, ರೋಡ್ ಟ್ಯಾಕ್ಸು ಸೇಮ್ ಇದೆ, ಗಾಡಿ ರೇಟು ಸೇಮ್ ಇದೆ. ಸೊ ಇಲ್ಲಿ ಆಫರ್ ಹೆಂಗೆ ಕೊಡ್ಲಿಕ್ಕೆ ಬರುತ್ತೆ? ಹಾಗಾಗಿ ಏನು ನೈಜ ರೀತಿಯಲ್ಲಿ ಏನು ಕೊಡ್ಬೋದು ಅದನ್ನು ಕೊಡ್ತೀವಿ. ಇದರಲ್ಲಿ ಎಡಿಷ್ನಲ್ಲು ನಾವು ಇಲ್ಲಿ ಆಫರ್ ಕೊಡೋದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬ್ಯಾಂಕ್ ಖಾತೆಯಿಂದ ದುಡ್ಡು ತೆಗೆದುಕೊಂಡು ಅಷ್ಟೇ ನಾವು ಕೈ ಹಾಕಲ್ಲ. ಈಗ ಎರಡನೇದು ಒಂದನೇ ವಿಷಯ ನಾನು ಹೇಳ್ತಿರೋದು, ಈ ಆ್ಯಪು ಈಗ ನಾವು ಐಟರ್ ಅಂತ ನೆಕ್ಸ್ಟು ನವಂಬರ್ ತಿಂಗಳಲ್ಲಿ ಊಬರ್ ಥರನೇ ಇನ್ನೊಂದು ಲಾಂಚ್ ಮಾಡ್ತೀವಿ. ಅದ್ರ ವಿಶೇಷ ಏನು, ಇದೇ ಟೆಕ್ನಾಲಜಿ ಆ ಟೆಕ್ನಾಲಜಿ ಮಾಡಿರುವಂಥದ್ದು ಸರ್ವಿಸ್ ಮತ್ತು ಐಟರ್ ಮಾಡುತ್ತೆ. ವಿಶೇಷತೆ ಏನಂತಂದರೆ, ಈ ಬೆಂಗಳೂರಲ್ಲಿ ಕರ್ನಾಟಕದವ್ರಿಗೆ ಮಾತ್ರ ಅಲ್ಲಿ ಆಪರ್ಚುನಿಟಿ, ಮುಂಬೈವರೆಗೆ ಆಪರ್ಚುನಿಟಿ ಇರುತ್ತೆ, ಡೆಲ್ಲಿವರೆಗೆ ಆಪರ್ಚುನಿಟಿ ಇರುತ್ತೆ. ಹಾಗಾಗಿ ಅಲ್ಲಿಯ ಸ್ಥಳೀಯವಾಗಿರುವಂಥವರಿಗೆ ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ನಮಗೆ ಬಿಸ್ನೆಸ್ ಮಾಡುವಂಥದ್ದು ಮಾಡಿಕೊಡ್ತೀವಿ. ಯಾಕಂದರೆ ಈ ಕನ್ನಡಿಗರಿಗೆ ಕೆಲಸ ಸಿಕ್ಕಿದೆ, ಬಟ್ ಅದ್ರ ಮಧ್ಯದಲ್ಲಿ 20-25% ಈ ಏಜೆನ್ಸಿಗೆ ಹೋಗುತ್ತೆ. ಆ ಏಜೆನ್ಸಿ ದುಡ್ಡನ್ನು ಕಟ್ ಮಾಡಲಿಕ್ಕೆ ಈ ಆ್ಯಪನ್ನು ನಾವು ಏನಾಗ್ತದೆ ಅಂತಂದರೆ, ಈ ಆಫರು ಒಂದು ಕಡೆ ಆಫರ್ ಕೊಡ್ತೀವಿ, ಇನ್ನೊಂದು ಕಡೆ ಅವ್ರಿಗೆ ಗೊತ್ತಿಲ್ಲ ದುಡ್ಡು ತೊಗೊಳ್ತಿದ್ವಿ. ಇದು ಈಗಿನ ಪರಿಸ್ಥಿತಿ ನಡೀತಿರೋದು. ಈಗ ಆಫರು ಯಾರು ಕೂಡ ಈಗ 100 ರೂಪಾಯಿ ಐಟಮ್ನ 80 ರೂಪಾಯಿಗೆ ಮಾರಲಿಕ್ಕಾಗಲ್ಲ. 100 ರೂಪಾಯಿ ಈಗ ಡೀಸೆಲ್ ರೇಟ್ ಎಲ್ಲರಿಗೂ ಒಂದೇ, ಸರ್ವಿಸ್ ಟ್ಯಾಕ್ಸು ಸೇಮ್ ಎಲ್ಲರೂ ಒಂದೇ ಇದೆ, ರೋಡ್ ಟ್ಯಾಕ್ಸು ಸೇಮ್ ಇದೆ, ಗಾಡಿ ರೇಟು ಸೇಮ್ ಇದೆ. ಸೊ ಇಲ್ಲಿ ಆಫರ್ ಹೆಂಗೆ ಕೊಡ್ಲಿಕ್ಕೆ ಬರುತ್ತೆ? ಹಾಗಾಗಿ ಏನು ನೈಜ ರೀತಿಯಲ್ಲಿ ಏನು ಕೊಡ್ಬೋದು ಅದನ್ನು ಕೊಡ್ತೀವಿ. ಇದರಲ್ಲಿ ಎಡಿಷ್ನಲ್ಲು ನಾವು ಇಲ್ಲಿ ಆಫರ್ ಕೊಡೋದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬ್ಯಾಂಕ್ ಖಾತೆಯಿಂದ ದುಡ್ಡು ತೆಗೆದುಕೊಂಡು ಅಷ್ಟೇ ನಾವು ಕೈ ಹಾಕಲ್ಲ. ಬಟ್ ರೀಸನಬಲ್ ಆಗಿ ಮಾರ್ಕೆಟಲ್ಲಿ ಏನಿದೆ ಆ ರೇಟಿಗೆ ಕೊಡ್ತೀವಿ. ಕೊನೆಯದಾಗಿ ಬೆಂಗಳೂರು ಪೀಪಲ್ಗೆ ಏನು ಹೇಳ್ತೀರಾ ಸರ್ ರೆಂಟ್ ಆ್ಯಂಡ್ ಗೋ ಬಗ್ಗೆ? ಬೆಂಗಳೂರು ನಿವಾಸಿಗಳಿಗೆ ಏನು ಹೇಳ್ತೀನಿ ಅಂತಂದರೆ, ಇದೊಂದು ನಮ್ಮ ಮಣ್ಣಲ್ಲಿ ಆಗಿರೋ ಒಂದು ಆ್ಯಪು, ನಮ್ಮ ಮಣ್ಣಲ್ಲಿ ಡ್ರೈವ್ ಮಾಡ್ತಿರೋ ಡ್ರೈವರ್ಸು ಮತ್ತು ಓನರ್ಸ್ ಕೂಡ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮವರಿಗೆ ಒಂದು ಹೆಲ್ಪ್ ಮಾಡ್ತಿದ್ರು. ಎರಡನೇದು, ನಾವು ಬೇರೆಯವ್ರಿಗೇನು ಕಮ್ಮಿ ಇಲ್ಲ ಅಂತ. ಈಗ ನೋಡಿ, ನಾವು ಮುಂಚೆ ಬೇರೆ ದೇಶಕ್ಕೆ ಹೋಗಿ ವಿದೇಶಗಳಲ್ಲಿ ಒಳ್ಳೆ ವಿಷಯ ಇದೆ, ಒಳ್ಳೆ ಬಿಲ್ಡಿಂಗ್ಸ್ಗಳಿದೆ, ಇಲ್ಲ ಒಳ್ಳೆ ಟೆಕ್ನಾಲಜಿ ಇದೆ ನೋಡ್ಕೊಂಡು ಬರ್ತಿದ್ವಿ. ಈಗ ಇಲ್ಲೇ ಇದೆ, ನಾವು ಬೇರೆ ದೇಶ ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲೇ ನೋಡ್ಲಿಕ್ಕೆ ಸಾವಿರಾರು ಇದೆ. ಹಾಗಾಗಿ ಇದ್ದವರಿಗೆ ಜಾಸ್ತಿ ಒತ್ತು ಕೊಡಿ ಅಂತ ಕೇಳ್ಕೊಳ್ತೇವೆ. ಫೈನ್ ಸರ್, ಥ್ಯಾಂಕ್ ಯು. ರೆಂಟ್ ಆನ್ ಗೋ ಆ್ಯಪ್ನ ಸಂತೋಷ ಅವರ ಟೀಮ್ ಒಂದು ಹೊಸ ಆವಿಷ್ಕಾರ ಮಾಡಿದೆ. ಜನತೆ ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿ ದೇಶಾದ್ಯಂತ ಈ ಆ್ಯಪ್ ಕ್ರಿಯೇಟ್ ಆಗಿದೆ. ಎಲ್ಲ ಹೃದಯಗಳಲ್ಲೂ ಅದು ಕನೆಕ್ಟ್ ಆಗಿದೆ. ಒಂದು ಒಳ್ಳೆಯ ಎಂಟ್ರಪ್ರಿನರ್ಶಿಪ್ ಡೆವಲಪ್ ಆಗಿದೆ. ಜೊತೆಗೆ ಸರ್ಕಾರ, ಗೋರ್ಮೆಂಟ್ ಇಂಥ ಹೊಸ ಹೊಸ ಆವಿಷ್ಕಾರಗಳನ್ನು ಸ್ವದೇಶದಲ್ಲಿ ಅವರ ಸ್ವಂತ ಊರಲ್ಲಿ ಮಾಡಬೇಕಾದ್ರೆ ಅದರ ಇಂಪ್ಯಾಕ್ಟ್ ಸರ್ಕಾರಕ್ಕೂ ಇದೆ. ಯಾಕೆಂದರೆ ನಿರುದ್ಯೋಗ ನಿವಾರಣೆ ಆಗುತ್ತೆ, ಮತ್ತು ಇಲ್ಲಿಯ ಗುಣಗಳಿಲ್ಲೇ ಉಳ್ಕೊಳ್ಳುತ್ತೆ. ಹುಡುಗರು ಹೊರಗಡೆ ಕೆಲಸಕ್ಕೆ ಹೋದಾಗ ಅವರಲ್ಲಿ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಶುರುವಾಗ್ತಿರುತ್ತೆ. ಸೊ ಇಂಥ ಹುಡುಗರಿಗೆ ಕನ್ಸೆಷನ್ಗಳು, ಹೊಸ ಪ್ರಾಜೆಕ್ಟ್ಗಳು ಮಾಡಿದಾಗ ಅದಕ್ಕೆ ಸಬ್ಸಿಡೀಸ್ ಅಂಥದ್ದೆಲ್ಲ ಮಾಡಿದಾಗ ಇನ್ನೂ ಹೊಸ ಪ್ರಯೋಗಗಳು ಇನ್ನೂ ಜಾಸ್ತಿ. ಅಂದರೆ ಅದು ನಮ್ಮ ದೇಶದವರು ಬರೀ ನಾವು ಒಂದೇ ಮಾತನ್ನು ಹೇಳಿ ಫ್ಲಾಗ್ ಹಾಕಿದರೆ ಸಾಕು. ನಮ್ಮ ದೇಶದ ಹುಡುಗರು ಹೊಸತೇನಾದ್ರು ಕ್ರಿಯೇಟ್ ಮಾಡಿದಾಗ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಾಗ ಅದು ದೇಶಭಕ್ತಿ ಅಂತ